ಸಭೆಯೊಳಗಿನ ವಿಶ್ವಾಸಿಗಳನ್ನು, ಸಭೆಯ ಚಟುವಟಿಕೆಯನ್ನು ಗಂಭೀರವಾಗಿ ಗಮನಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನ ಹೇರಳವಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 3ನೇ ಅಧ್ಯಾಯ 12ನೇ ವಚನ. ಪ್ರಕಟಣೆ 3:12. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಈ ವಾಕ್ಯಗಳನ್ನ ಗ್ರಹಿಸಿದ್ದಕ್ಕೆ ದೇವರ ಆತ್ಮನು, ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ಗ್ರಹಿಕೆಯನ್ನು ಅನುಗ್ರಹಿಸಲಿ. ನಾವೀಗ ಓದಿದ ದೇವರ ವಾಕ್ಯದ ಭಾಗ ಇದು ಯೇಸುಕ್ರಿಸ್ತನ ನುಡಿಗಳು. 6ನೇ ಸಭೆ, ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ಇರುವಂಥ ಫಿಲಿಡೆಲ್ಫಿಯಾ ಸಭೆ. ಇದಕ್ಕೆ ಕರ್ತನು ನುಡಿದ ಮಾತು. ನಾವು ನೋಡುವಂಥ 7 ಸಭೆಗಳಲ್ಲಿ ಈ 6ನೇ ಸಭೆ ಬಹಳ ವಿಶೇಷವಾದದ್ದು. ಈ ಸಭೆ ಹೆಸರು ಫಿಲಿಡೆಲ್ಫಿಯಾ ಸಭೆ. ಕಾರಣ, ಪ್ರತಿ ಸಭೆಗಳಲ್ಲಿ, ಅದರಲ್ಲಿ 2ನೇ ಸಭೆ ವಿಪರೀತ ಹಿಂಸೆಗೆ ಹೋಗೋದ್ರಿಂದ ಅದರ ಮೇಲೂ ಯಾವ ತಪ್ಪನ್ನು ಆತನು ತೋರಿಸುವುದಿಲ್ಲ. ಆದರೆ ಯಾವ ತಪ್ಪು ಇಲ್ಲದಂಥ ಏಕೈಕ ಸಭೆ, 7 ಸಭೆಗಳಲ್ಲಿ ಏಕೈಕ ಸಭೆ ಫಿಲಡೆಲ್ಫಿಯಾ ಸಭೆ. ಇದರ ಮೇಲೆ ಕರ್ತನು ಯಾವ ತಪ್ಪನ್ನು ಹೊರಿಸುವುದಿಲ್ಲ. ಇದನ್ನು ಆತನು ಬಹಳ ವಿಷಯದಲ್ಲಿ ಹೊಗಳುತ್ತಾನೆ. ಮತ್ತು ದೇವರ ಕಡೆಗೆ ತಿರುಗಿಕೋ ಎನ್ನುವಂಥ ಮಾತು 1ನೇ ಸಭೆ, 3ನೇ ಸಭೆ, 4, 5 ಮತ್ತು 7ನೇ ಸಭೆ, ಇಷ್ಟು ಸಭೆಗಳಿಗೆ ಆತನು ಹೇಳ್ತಾನೆ. ಆದರೆ ದೇವರ ಕಡೆಗೆ ತಿರುಗಿಕೋ ಎನ್ನುವಂಥ ಮಾತನ್ನು 2ನೇ ಸಭೆಗೆ ಮತ್ತು 6ನೇ ಸಭೆಗೆ ಆತನು ಹೇಳುವುದಿಲ್ಲ. ವಿಶೇಷವಾಗಿ 6ನೇ ಸಭೆಗೆ ಆತನು ಅದನ್ನು ತಿಳಿಸುವುದೇ ಇಲ್ಲ. ಕಾರಣ, ಇದು ಬಹುತೇಕ ಎಲ್ಲ ವಿಚಾರಗಳಲ್ಲಿ ದೇವರಿಗೆ ಸರಿಯಾಗಿ ನಡೆಯುವಂಥ ಸಭೆ. ಒಂದು ವೇಳೆ ಪತ್ರಿಕೆಗಳಲ್ಲಿ ನಾವು ಓದುವ ವಿಧದಲ್ಲಿ ದೇವರಾತ್ಮನಿಗೆ ನಡ್ಕೊಳ್ಳುವಂಥ ಸಭೆ. ಎಲ್ಲಿಯೂ ಶರೀರ ಭಾವವಿಲ್ಲ, ಎಲ್ಲೂ ಸ್ವೇಚ್ಛೆ ಇಲ್ಲ. ಒಬ್ಬ ವಿಶ್ವಾಸಿ ಶರೀರ ಭಾವದ ಆಸೆಯಲ್ಲಿಯೂ ಅಥವಾ ಪ್ರಾಪಂಚಿಕವಾಗಿಯೂ ಮತ್ತು ಸ್ವೇಚ್ಛೆಯಿಂದ ಜೀವಿಸಿದಾದರೆ ಆತನು ದೇವರಾತ್ಮನ ನಡೆಸುವಿಕೆಗೆ ತನ್ನನ್ನು ಬಿಟ್ಟುಕೊಟ್ಟವನಲ್ಲ. ದೇವರಾತ್ಮನ ನಡೆಸುವಿಕೆಗೆ ಬಿಟ್ಟುಕೊಟ್ಟವರು, ವಾಕ್ಯಾನುಸಾರವಾಗಿ ಜೀವಿಸುವವರು, ದೇವರಾತ್ಮನ ಸ್ವರ ಕೇಳಿ ನಡೆಯುವವರು, ಇವರು ಶರೀರ ಭಾವದಲ್ಲಿ ನಡೆಯದೆ, ಸ್ವೇಚ್ಛೆಯಲ್ಲಿ ನಡೆಯದೆ, ತಮ್ಮ ಇಷ್ಟಾನುಸಾರವಾಗಿ ನಡೆಯದೆ, ಎಲ್ಲವುಗಳಲ್ಲಿ ಪವಿತ್ರಾತ್ಮನಿಗೆ ಒಳಪಟ್ಟವರು. ಒಂದು ವೇಳೆ ಫಿಲಡೆಲ್ಫಿಯಾ ಸಭೆಯ ರೀತಿಯನ್ನು ಗಮನಿಸುವಾಗ ಇದು ಹಾಗೇ ನಡೆದಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಬಹುದು. ದೇವರಿದ್ರ ಕುರಿತಾಗಿ ಅನೇಕ ಸಂಗತಿಗಳನ್ನ ಕರ್ತನು ಮಾತನಾಡ್ತಾನೆ. ದೇವರು ಪ್ರತಿ ಸಭೆಗೆ ಮಾತನಾಡುವಾಗ ಹೇಳುವಂಥ ಒಂದು ಮಾತಿದೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಇದಕ್ಕೂ ಆತನು ಹೇಳ್ತಾನೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಇದರ ಶಕ್ತಿ ಕೊಂಚವಾಗಿದ್ದರೂ ಇದು ಎಂದು ನಾನು ಕರ್ತನಿಗೆ ಸೇರಿದವನಲ್ಲ, ಯೇಸುವಿಗೆ ಸೇರಿದವನಲ್ಲ ಎಂಬುದಾಗಿ ಹೇಳಿಕೊಳ್ಳಲಿಲ್ವಂತೆ. ದೇವರು ಇದರಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾನೆ, ಅದನ್ನು ಯಾರು ಮುಚ್ಚಲಾರರು. ಮತ್ತು ಸುಳ್ಳಾಗಿ ಕೊಚ್ಚಿಕೊಳ್ಳುವಂಥ ಯಹೂದ್ಯರ ಕೂಟವು ಇದು ಈ ಸಭೆ ಎದುರು ಬಂದು ಅದು ಅಡ್ಡ ಬೀಳುವಂತೆ, ಅದು ಸೈತಾನ ಸಮಾಜದವರು ಮತ್ತು ದೇವರು ಈ ಸಭೆಯನ್ನು ಪ್ರೀತಿಸಿದ ರೀತಿ ಹೇಗೆಂಬುದನ್ನು ಅವರು ತಿಳ್ಕೊಳ್ಳುವಂತೆ ಕರ್ತನು ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಮತ್ತು ಈ ಸಭೆಯ ವಿಶೇಷತೆ, ಇದು ದೇವರ ಸಹನವಾಕ್ಯವನ್ನು ಕಾಪಾಡಿಕೊಂಡು ಬಂದಿದೆ. ಹಾಗಾಗಿ ದೇವರು ಇದರ ಮೇಲೆ ಒಂದು ಒಳ್ಳೆಯ ಒಂದು ಕೃಪೆನ ಮಾತನಾಡ್ತಾನೆ. ಯಾವುದದು? ಲೋಕದ ಮೇಲೆಲ್ಲ ಬರೋದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆ. ಕ್ರಿಸ್ತನ ಸಭೆಗೆ ಸಿಕ್ಕಬೇಕಾದ ಒಂದು ದೊಡ್ಡ ಕೃಪೆ ಇದುವೇ. ಕ್ರಿಸ್ತ ವಿರೋಧಿಯ ಕಾಲ ಭೂಮಿ ಮೇಲೆ ಬರುವುದಕ್ಕೆ ಮೊದಲು ಸಭೆ ಎತ್ತಲ್ಪಡಬೇಕು. ಆ ಕಾಲದಲ್ಲಿ ಸಭೆ ಸಿಕ್ಕಿಕೊಳ್ಳಬಾರದು. ಆ ಮಾತನ್ನು ದೇವರು ಫಿಲಡೆಲ್ಫಿಯಾ ಸಭೆಗೆ ಮಾತನಾಡ್ತಾನೆ. ದೇವರಾತ್ಮನಿಂದ ಸರಿಯಾಗಿ ಕರ್ತನಿಗೆ ದೇವರಿಗೆ ನಡ್ಕೊಂಡ ಸಭೆಗೆ ಆತನು ಹೇಳ್ತಾನೆ, 10ನೇ ವಚನ, ನೀನು ನನ್ನ ಸಹನವಾಕ್ಯವನ್ನು ಕಾಪಾಡಿದ್ರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆ. ಹಾಗಾದರೆ ಸಭೆ ಎತ್ತಲ್ಪಡಬೇಕು. ಶೋಧನೆಯಲ್ಲಿ ಕ್ರಿಸ್ತ ವಿರೋಧ ಆಳ್ವಿಕೆಯಲ್ಲಿ ಅದು ಸಿಕ್ಕಿಕೊಳ್ಳಬಾರದು. ದೇವರು ಈ ಸಭೆಗೆ ಆ ಕೃಪೆಯನ್ನು ಕೊಡ್ತಾನೆ. ಈ ಸಭೆಗೆ ಆತನು ಇನ್ನೊಂದು ಮಾತು ಹೇಳ್ತಾನೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡ್ಕೊಂಡಿರು. ಮತ್ತು ಈ ಸಭೆಗೆ ಆತನು ಒಂದು ಎಚ್ಚರಿಕೆ ಮಾತನ್ನು ಕೊಡ್ತಾನೆ, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಹೀಗೆ ಹೇಳಿ ಈಗ ಆತನು ಈ ಸಭೆಗೆ ಬಿರುದನ್ನು ಮಾತನಾಡ್ತಾನೆ. ಹೇಗೆ ಹೇಳ್ತಾನೆ? ಇಷ್ಟೆಲ್ಲ ಇದ್ರೂ ಇಲ್ಲಿ ಈ ಮಾತನ್ನು ಆತನು ಮುಂದುವರಿಸ್ತಾನೆ. ಯಾವನು ಜಯ ಹೊಂದುತ್ತಾನೋ.
ಪ್ರೇರೆ, ನಿಂತಿದ್ದೇನೆ ಎಂದು ಹೇಳುವನು ಬೀಳದಂತೆ ಚಿರವಾಗಿಲ್ಲ ಹೇಳುವ ದೇವರು ಈ ರೀತಿ ಪರಿಪೂರ್ಣವಾಗಿ ನಡೆದ ಸಭೆಗೂ ಆತನು ಹೇಳುವಂಥ ಮಾತು, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವರ ದೇವರ ಆಲಯದಲ್ಲಿ ನಿರಂತರವಾಗಿರುವಂಥ ಸ್ತಂಭವನ್ನಾಗಿ ದೇವರಿಡ್ತಾನೆ. ಆದ್ದರಿಂದ ಆತನು ಮುಂದುವರೆದು ಹೇಳ್ತಾನೆ, ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಸದಾ ದೇವರ ಸನ್ನಿಧಿಯಲ್ಲಿ ಇರುವಂಥ ಒಂದು ಕೃಪೆ. ನಂತರದಲ್ಲಿ ಆತನು ಇಂಥ ವಿಶ್ವಾಸಿಗೆ, ಫಿಲಿಡೆಲ್ಫಿಯಾ ಸಭೆಗೆ ಆತನು ಕೊಡುವಂಥ ಸಂಗತಿ 3 ವಿಧದಲ್ಲಿ ಹೆಸರನ್ನು ಆತನು ಕೊಡ್ತಾನೆ. 1, ಇದಲ್ಲದೆ ನನ್ನ ದೇವರ ಹೆಸರನ್ನು 1. ನಂತರದಲ್ಲಿ ನನ್ನ ದೇವರ ಬಳಿಯಿಂದ ಪರಲೋಕದಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಪಟ್ಟಣದ ಹೆಸರನ್ನು. 3ನೇದಾಗಿ ನನ್ನ ಹೊಸ ಹೆಸರು, ಯೇಸುವಿಗೆ ಒಂದು ಪ್ರತ್ಯೇಕವಾದ ಹೊಸ ಹೆಸರಿದೆ, ಅದನ್ನು ಅವನ ಮೇಲೆ ಬರೆಯುವೆನು. ದೇವರ ಹೆಸರು, ದೇವರ ಬಳಿಯಿಂದ ಇಳಿದು ಬರುವಂಥ ಯೆರೂಸಲೇಮ್ ಪಟ್ಟಣ ಎಂಬ ದೇವರ ಪಟ್ಟಣದ ಹೆಸರು ಮತ್ತು ಯೇಸುವಿಗಿರುವಂಥ ಹೊಸ ಹೆಸರು, ಇದನ್ನು ಆತನು ಈ ಸಭೆಯ ಮೇಲೆ ಅಥವಾ ಈ ಸಭೆಯ ವಿಶ್ವಾಸ ಮೇಲೆ ಆತನು ಬರೀಲಿಕ್ಕಿದ್ದಾನೆ. ಪ್ರೇರೆ, ಇದೊಂದು ವಿಶೇಷವಾದ ಸಭೆ. ಎಲ್ಲಿಯೂ ತಾನು ತಪ್ಪು ಮಾಡೋದಕ್ಕೆ ತನ್ನನ್ನು ಬಿಟ್ಟುಕೊಡದ ಸಭೆ. ಕರ್ತನು ಯಾವ ತಪ್ಪನ್ನು ಹೊರಿಸದೇ ಇರುವಂಥ ಸಭೆ. ಎಲ್ಲ ಕಾರ್ಯಗಳಲ್ಲಿ ಒಂದು ಪರಿಪೂರ್ಣತೆಯನ್ನು ತೋರ್ಪಡಿಸಿದ ಸಭೆ. ಪ್ರೇರೆ, ದೇವರಾತ್ಮನು ನಮ್ಮನ್ನು ಇಂಥ ಪರಿಪೂರ್ಣತೆಗೆ ನಮ್ಮನ್ನು ನಡೆಸಲಿ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಫಿಲಿಡೆಲ್ಫಿಯಾ ಸಭೆಯ ಪರಿಪೂರ್ಣತೆಯನ್ನು ನಾವು ಸ್ವಲ್ಪವಾದರೂ ಗ್ರಹಿಸೋಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಇದು ನಿನ್ನ ಸಹನ ವಾಕ್ಯವನ್ನು ಕಾಪಾಡಿಕೊಂಡ ಸಭೆ. ತನ್ನ ಶಕ್ತಿ ಕೊಂಚವಾಗಿದ್ದರೂ ನಿನ್ನವನು ಎಂಬುದಾಗಿ ತನ್ನನ್ನು ಈ ಲೋಕದಲ್ಲಿ ಸಾಕ್ಷಿಯಾಗಿ ತೋರ್ಪಡಿಸಿಕೊಂಡ ಸಭೆ. ಕರ್ತನೆ, ಈ ಸಭೆಗೆ ನೀನು ಕೊಡುವಂಥ ದೊಡ್ಡ ಕೃಪೆ, ಲೋಕದ ಮೇಲೆಲ್ಲ ಬರುವುದಕ್ಕಿರುವಂಥ ಆ ಶೋಧನೆಯ ಸಮಯದಲ್ಲಿ ಸ್ವಾಮಿ, ಇದನ್ನು ನೀನು ತಪ್ಪಿಸಿ ಕಾಪಾಡುತ್ತೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಇದಕ್ಕೆ ನೀನು ಕೊಟ್ಟ ಸಕಲ ಎಚ್ಚರಿಕೆಗಳಿಗಾಗಿ ಸ್ತೋತ್ರ. ಕರ್ತನೆ, ಈ ಸಭೆಯನ್ನು ನೀನು ಆಶೀರ್ವದಿಸಿ ಜಯ ಹೊಂದುವನನ್ನು ನಿನ್ನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸ್ತಿ ಯಾವಾಗಲೂ ನಿನ್ನ ಸಂಧಿಯಲ್ಲಿರುವಂತೆ ಮಾಡ್ತೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಜಯ ಹೊಂದುವ ಈ ಸಭೆಯಲ್ಲಿ ಜಯ ಹೊಂದುವನಿಗೆ ನಿನ್ನ ಹೆಸರನ್ನು ಪರಲೋಕದಲ್ಲಿರುವ ಹೊಸ ಯೆರೂಸಲೇಮ್ ಎಂಬ ಪಟ್ಟಣದ ದೇವರ ಪಟ್ಟಣದ ಆ ಹೆಸರನ್ನು ಮತ್ತು ಯೇಸು ನಿನಗಿರುವಂಥ ಹೊಸ ಹೆಸರನ್ನು ಇವರ ಮೇಲೆ ನೀನು ಬರೀತಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇಷ್ಟಾಗಿ ನೀನು ಇಂಥವ್ರನ್ನ ನಿನಗೆ ಸ್ವಂತವನ್ನಾಗಿ ಮಾಡಿಕೊಳ್ಳುತ್ತಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಗಂಭೀರವುಳ್ಳ ನಾಮಕ್ಕೆ ನಾವು ಅಡ್ಡಬಿದ್ದು ನಿನಗೆ ಮಹಿಮೆ ಸಲ್ಲಿಸ್ತಾ, ಕರ್ತನೆ, ದಯಮಾಡಿ ನಮ್ಮನ್ನು ಪರಿಪೂರ್ಣತೆಗೆ ನಡೆಸು. ನಮ್ಮ ಕಣ್ಣುಗಳು ಎಲ್ಲಿ ಮೊಬ್ಬಾಗಿದೆಯೋ ಅಥವಾ ಕುರುಡಾಗಿದೆಯೋ ದೇವರು ನಮ್ಮ ಕಣ್ಣುಗಳನ್ನ ತೆರೆದು ನಮಗೆ ಅರಿವನ್ನು ಕೊಟ್ಟು ಎಲ್ಲ ಕತ್ತಲನ್ನು ಹೋಗಲಾಡಿಸಿ ಕರ್ತನಿನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು. ಈ ವಾಕ್ಯವನ್ನು ಕೇಳುವ ಪ್ರಿಯರ ಮೇಲೆ ನಿನ್ನ ದಯೆ ಇರಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.